ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಎರಡನೇ ದಿನವೂ ಕೂಡ ಅಮೆರಿಕ ರಣಘೋರ ದಾಳಿಯನ್ನ ಇರಾನ್ನ ಮೇಲೆ ಮಾಡಿದೆ. ಇರಾನ್ನ ಸುಮಾರು 500 ಕಡೆಗಳಲ್ಲಿ ಟೆಹರಾನ್ ಸೇರಿದಂತೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಸುಮಾರು 500 ಕಡೆಗಳಲ್ಲಿ ರಣಭೀಕರವಾಗಿ ದಾಳಿಯನ್ನ ಮಾಡಿದಂಥ ಅಮೆರಿಕ ಇಸ್ರೇಲ್ನ ಜೊತೆಗೆ ಸೇರಿಕೊಂಡು ವೈಮಾನಿಕ ದಾಳಿಯನ್ನ ಮಾಡಿರುವಂಥ ಅಮೆರಿಕ ಸರ್ವನಾಶ ಮಾಡಬೇಕು ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಇರಾನ್ನನ್ನು. ಇರಾನ್ ಸರ್ವನಾಶದ ಕಂಕಣವನ್ನು ತೊಟ್ಟಿದೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇರಾನ್ನ ಟೆಹರಾನ್ ಸೇರಿದಂತೆ 500ಕ್ಕೂ ಹೆಚ್ಚು ಸ್ಥಳಗಳನ್ನು ಧ್ವಂಸ ಮಾಡಿದ್ದಾರೆ. ಜನವಸತಿ ಪ್ರದೇಶಗಳು, ಶಾಲೆಗಳು, ಆಸ್ಪತ್ರೆಗಳು ಉಡೀಸಾಗಿದ್ದಾವೆ. ಇರಾನ್ನ ಆಗಸದಲ್ಲಿ ಅಬ್ಬರಿಸುತ್ತಿವೆ ಯುದ್ಧ ವಿಮಾನಗಳು. ಖಮೇನಿ ಹತ್ಯೆಯ ಬೆನ್ನಲ್ಲೇ ಭಯಾನಕ ತಿರುವು ಪಡೆದ ಈ ಸಮರ ಹೌತಿಗಳ ಅಟ್ಟಹಾಸಕ್ಕೆ ಪ್ರತೀಕಾರವಾಗಿ ಅಮೆರಿಕ ಈಗ ಇರಾನ್ನ ಕೆಲವು ಸೂಕ್ಷ್ಮ ಪ್ರದೇಶಗಳನ್ನು ಈಗ ಸಂಪೂರ್ಣ ಸರ್ವನಾಶ ಮಾಡುತ್ತಿದೆ. ನೋಡಿ, ರಾತ್ರಿ ಆಗಿರುವಂಥ ದಾಳಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಈ ದಾಳಿಯನ್ನ ಮಾಡಿದ್ದಾವೆ. ಸುಮಾರು ಟೆಹರಾನ್ ಸೇರಿದಂತೆ ಇರಾನ್ನ ರಾಜಧಾನಿಯು ಸೇರಿದಂತೆ 500 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾವೆ ಈ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು. ಸದ್ಯಕ್ಕೆ ಇರಾನ್ ಇದಕ್ಕೇನು ಪ್ರತೀಕಾರ ತೆಗೆದುಕೊಳ್ಳಲೇಬೇಕು, ಖಮೇನಿಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂಥೇಳಿ ಅಮೆರಿಕದ ಆಪ್ತ ಮುಸ್ಲಿಂ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾವೆ. ಕುವೈತ್ ಆಗಿರ್ಬೋದು, ದುಬೈ ಸೇರಿದಂತೆ ಕೊಲ್ಲಿ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮುಂದುವರಿಸಿರುವಂಥ ಇರಾನ್, ಅಮೆರಿಕ ಆಪ್ತ ರಾಷ್ಟ್ರಗಳು ಆ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ಮುಂದುವರಿಸಿದೆ. ಸದ್ಯಕ್ಕೆ ಈಗ ಈ ಹೊತ್ತಿಗೆ ನಾವು ಗಮನಿಸ್ತಾ ಹೋದರೆ ಅಮೆರಿಕ ಇವತ್ತು ಕೂಡ ದಾಳಿಯನ್ನು ನಡೆಸಿದೆ. ಖಮೇನಿಯನ್ನು ಹೊಡೆದು ಹಾಕುವಲ್ಲಿ ಅಮೆರಿಕ ಮಾಡಿದಂಥ ಸ್ಟ್ರಾಟರ್ಜಿ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಅಮೆರಿಕದ ಯುದ್ಧ ತಾಂತ್ರಿಕತೆ ಇತ್ತಲ್ಲ, ತಂತ್ರಗಾರಿಕೆಯನ್ನು ತೋರಿಸುವ ರೀತಿಯಲ್ಲಿತ್ತು. ಯಾವಾಗ ಟೆಹರಾನ್ನ ಆ ಒಂದು ಪ್ರಮುಖವಾದಂಥ ಆ ಸ್ಥಳದಲ್ಲಿ ಅಥವಾ ಗುಪ್ತ ಸ್ಥಳದಲ್ಲಿ ಇದ್ದಾನೆ ಖಮೇನಿ ಅನ್ನುವ ಮಾಹಿತಿಯನ್ನು ಅರಿತಂಥ ಅಮೆರಿಕ ರಾತ್ರಿ ದಾಳಿ ಮಾಡುವಂಥ ಸೂಚನೆ ಇತ್ತು. ಆದರೆ ಅಲ್ಲಿಂದ ಆತ ಮತ್ತೆ ಬೇರೆ ಕಡೆಗೆ ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನು ಹೇಳಿದ್ರು. ಸುಮಾರು ಒಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂಥ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನು ಸ್ಪಷ್ಟಪಡಿಸಿತ್ತು. ಆದರೆ ಇರಾನ್ನಲ್ಲಿ ಆಗಿರುವಂಥ ಹಾನಿಯನ್ನು ನೋಡ್ತಾ ಇದ್ದರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂಥ ಕೇಂದ್ರಗಳು, ಸೇನಾ ನೆಲೆಗಳು, ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ನ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂಥ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕನ್ನು ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂಥ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸು ಕೂಡ ಸಿಗದಂಥ ಸ್ಥಿತಿ ನಿರ್ಮಾಣವಾಗಿದೆ ಇರಾನ್ನಲ್ಲಿ. ಶಾಲೆಗಳು, ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ ಕಟ್ಟಡಗಳು ತರೆಗೆಲೆಗಳಂತೆ ಉದುರ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಅಮೆರಿಕ ದಾಳಿಗೆ ಪ್ರತೀಕಾರದ ಕಹಳೆಯನ್ನು ಇರಾನ್ ಮೊಳಗಿಸಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅಮೆರಿಕ ಸೇನಾ ನೆಲೆಗಳು ಉಡೀಸಾಗಿದ್ದಾವೆ. ಕತಾರ್, ದುಬೈ, ಕುವೈತ್, ಅಬುದಾಬಿ ಮೇಲೆ ಹೌತಿಗಳು ದಾಳಿಯನ್ನು ಮಾಡಿದ್ದಾವೆ. ಬಂಡುಕೋರ ಹೌತಿ. ದುಬೈನ ಐಕಾನಿಕ್ ತಾಣಗಳನ್ನು ಟಾರ್ಗೆಟ್ ಮಾಡಿದ ಇರಾನ್. ಫಾರ್ಮ್ ಜಮೇರಾ, ಬುರ್ಜ್ ಖಲೀಫಾ ಬಳಿಯೇ ಡ್ರೋನ್ ದಾಳಿಯನ್ನು ಮಾಡಿರುವ ಇರಾನ್.
ಇರಾನ್ನ ದಾಳಿಗೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಐತಿಹಾಸಿಕ ಸ್ಥಳಗಳಿದ್ವಲ್ಲ ಅಲ್ಲೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಡ್ರೋನ್ ದಾಳಿಗೆ ಭಸ್ಮವಾಗಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕೆಲವು ಸೂಕ್ಷ್ಮ ಪ್ರದೇಶಗಳು ಇರಾನ್ನ ಡ್ರೋನ್ ದಾಳಿಗೆ, ಆತ್ಮಾಹುತಿ ಡ್ರೋನ್ ದಾಳಿಗೆ ಸಂಪೂರ್ಣವಾಗಿ ಭಸ್ಮವಾಗಿರುವುದನ್ನು ತಾವು ವಿಜುವಲ್ಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ಇರಾನ್ ಖಮೇನಿಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿದೆ. ಹಾಗಾಗಿ ತನ್ನ ಬಂಡುಕೋರ ಸಂಘಟನೆ ಹಮಾಜ್ ಮತ್ತು ಹೌತಿ ಮೂಲಕ ಈ ದೇಶಗಳನ್ನು ಟಾರ್ಗೆಟ್ ಮಾಡಿ ಈಗ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಮುಂಡಾಟವನ್ನು ಮುಂದುವರಿಸಿದೆ ಇರಾನ್. ಸದ್ಯಕ್ಕೆ ಈಗ ಇರಾನ್ ಈ ಪ್ರತೀಕಾರದ ಹೆಜ್ಜೆಯನ್ನು ಹಿಂದಿಡುವ ಪ್ರಶ್ನೆ ಕಾಣಿಸ್ತಾ ಇಲ್ಲ. ಕಂಟಿನ್ಯೂಯಸ್ ಆಗಿ ಪ್ರತಿರೋಧವನ್ನು ಒಡ್ಡುತ್ತಿದೆ. ಅಮೆರಿಕದ ಅತ್ಯಾಧುನಿಕ ವೆಪನ್ಗಳಿಗೂ ಕೂಡ ಸವಾಲೊಡ್ಡುವ ರೀತಿಯಲ್ಲಿ ಇರಾನ್ ನಡೆದುಕೊಳ್ತಾ ಇದೆ. ಯಾವಾಗ ಇರಾನ್ ತನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಪ್ರತಿದಾಳಿಯನ್ನು ಆರಂಭಿಸಿತು, ಕೆಲವು ಸೂಕ್ಷ್ಮ ಪ್ರದೇಶಗಳು ಸುಮಾರು 14 ಅಮೆರಿಕಾದ ಸೇನಾ ನೆಲೆಗಳನ್ನು ಉಡಿಸು ಮಾಡ್ತೋ, ಹಾಗೆ ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತೋ, ಇದರಿಂದ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೆರಳಿ ಕೆಂಡವಾಗಿದ್ದಾನೆ. ಇರಾನ್ ಪ್ರತಿದಾಳಿಯ ವಿರುದ್ಧ ಕಣ್ಣು ಕೆಂಪಗಾಗಿಸಿದ ವಿಶ್ವದ ಹಿರಿಯಣ್ಣ ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆ ಸಂದೇಶವನ್ನು ಟ್ರಂಪ್ ರವಾನಿಸಿದ್ದಾರೆ. ಇರಾನ್ ಯಾವುದೇ ದಾಳಿಯನ್ನು ಎದುರಿಸಲು ಸಿದ್ಧ ಅಂತೇಳಿ ಹೇಳಿದೆ. ಹಿಂದೆಂದು ಕಂಡು ಕೇಳರಿಯದ ಬಲದೊಂದಿಗೆ ನಾವು ತಿರುಗೇಟನ್ನು ಕೊಡ್ತೀವಿ ಅಂತೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ನೀಡಿದ್ದಾರೆ. ಇರಾನ್ ವಿರುದ್ಧದ ಕಾರ್ಯಾಚರಣೆ ಮುಂದುವರಿಬಹುದು ಅನ್ನೋದು ಇಲ್ಲಿ ಗಮನಿಸಲಾಗುತ್ತಿರುವಂಥ ವಿಚಾರ. ನಮ್ಮ ಯಶಸ್ಸನ್ನು ಯಾರೂ ಕೂಡ ನಂಬಲು ಸಾಧ್ಯವಿಲ್ಲ, ದೊಡ್ಡಣ್ಣ ಹೇಳಿರೋದು. ಟ್ರೂತ್ನಲ್ಲಿ ವಿಡಿಯೋ ಹಂಚಿಕೊಂಡ ಡೊನಾಲ್ಡ್ ಟ್ರಂಪ್ ಆ ಮೂಲಕ ಕಂಡು ಕೇಳರಿಯದ ದಾಳಿಯ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ಮೂಲಕ ಪರಿಸ್ಥಿತಿ ರಣಭೀಕರವಾಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಸಂದೇಶದಿಂದಾಗಿ ಹಿಂದೆಂದು ಕಂಡು ಕೇಳರಿಯದ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್. ಇರಾನ್ ವಿರುದ್ಧದ ಕಾರ್ಯಾಚರಣೆ 4 ವಾರ ನಡೆಯಬಹುದು ಅನ್ನುವಂಥ ಸೂಕ್ಷ್ಮತೆ ಈಗ ತಿಳಿತಾ ಇದೆ. ಈಗಾಗಲೇ ಒಂದು ದಾಳಿಗೆ ಇರಾನ್ನ 48 ನಾಯಕರು ಮೃತರಾಗಿದ್ದಾರೆ. United States and its partners have launched Operation Epic Fury, one of the largest, most complex, most overwhelming military offensives the world has ever seen. Nobody's seen anything like it. We have hit hundreds of targets in Iran, including Revolutionary Guard facilities, Iranian air defense systems. Just now it was announced that we knocked out 9 ships plus their naval building, all in a matter of literally minutes. Iran's formerly supreme leader, Ayatollah Khamenei, is dead. This wretched and vile man had the blood of hundreds and even thousands of Americans on his hands and was responsible for the slaughter of ಅಮೆರಿಕ ಇರಾನ್ನ ವಿರುದ್ಧ ಎಪಿಕ್ ಫ್ಯೂರಿ ಆಪರೇಷನ್ನ ಮೂಲಕ ಸರ್ವನಾಶ ಮಾಡುತ್ತಿದೆ. ಇತ್ತ ಇಸ್ರೇಲ್ ಲಯನ್ಸ್ ರೋಲ್ಸ್ ಅನ್ನುವ ಕಾರ್ಯಾಚರಣೆಯ ಮೂಲಕ ಇಸ್ರೇಲ್ನನ್ನು ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ವಿಶ್ವದ ದೊಡ್ಡಣ್ಣ ಅಮೆರಿಕ ಇರಾನ್ ಮೇಲೆ ಸಂಪೂರ್ಣವಾಗಿ ತನ್ನ ಬಲ ಪ್ರಯೋಗ ಮಾಡ್ತಾ ಇದೆ. ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಮತ್ತೊಂದು ಸಲ B2 ಬಾಂಬರ್ ಬಳಸಿ ಪರಮಾಣು ನೆಲೆಗಳ ಮೇಲೆ
ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಸೈಟ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ. 2000 ಪೌಂಡ್ ಬಾಂಬ್ ಸುರಿದಿದೆ. B2 ಬಾಂಬ್ ವಿಮಾನಗಳು 4 B2 ಅಂದರೆ 4 B2 ಬಾಂಬರ್ಗಳ ಮೂಲಕ ಅಮೆರಿಕ ಇರಾನ್ನ ಭೂಪ್ರದೇಶಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇದೆ. ಪ್ರಮುಖ ಸ್ಥಳಗಳನ್ನು ಈಗ ನಾಮಾವಶೇಷ ಮಾಡ್ತಾ ಇದೆ. ಆ ದೃಶ್ಯಗಳನ್ನು ತಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. B2 ಬಾಂಬರ್ಗಳ ತೀವ್ರತೆ ಹೇಗಿದೆ ಅನ್ನೋದು ನಿಮಗೆ ತಿಳಿಯುತ್ತೆ. ಅಮೆರಿಕಾದ ದಾಳಿಗೆ ಪತರುಗುಟ್ಟಿ ಹೋಗಿದೆ ಇರಾನ್ನಲ್ಲಿ ಚೀನಾದ HQ-9B ವಾಯು ರಕ್ಷಣಾ ವ್ಯವಸ್ಥೆ ಇದೆಯಲ್ಲ, ಇದು ಮತ್ತೊಂದು ಸಲ ರಕ್ಷಣೆಯಲ್ಲಿ ವಿಫಲವಾಗಿದೆ. ಜಗತ್ತಿನ ಮುಂದೆ ಮತ್ತೊಮ್ಮೆ ಚೀನಾದ ವಾಯು ರಕ್ಷಣಾ ವ್ಯವಸ್ಥೆ ದೌರ್ಬಲ್ಯವನ್ನು ಇದು ತೋರಿಸಿದೆ. ಪಾಕಿಸ್ತಾನದ ಬಳಿಕ HQ-9B ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಇದೇ ಇರಾನ್. ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ಸಮಯದಲ್ಲೂ ಕೂಡ ಇದೇ ಪಾಕಿಸ್ತಾನ HQ-9B ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪ್ರಯೋಗ ಮಾಡಿತ್ತು. ಆದರೆ ಅದ್ಯಾವುದು ಕೂಡ ವರ್ಕೌಟ್ ಆಗಿರಲಿಲ್ಲ. ಭಾರತ ಉಡಿಸ್ ಮಾಡಿತ್ತು ಪಾಕಿಸ್ತಾನದ ನೆಲೆಗಳನ್ನು. ಈಗ ಇರಾನ್ಗೂ ಕೂಡ ಚೀನಾದ ವೆಪನ್ಗಳೇ ಮಾರಕವಾಗುತ್ತಿದೆ. ಇದೊಂದು ವಿಶ್ವ ಯುದ್ಧ ಬಹುಶಃ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಏನೇನಾಗಬಹುದು, ಈ ಹೊತ್ತಿಗೆ ಪ್ರಸ್ತುತ ಹೇಗಿದೆ ಸ್ಥಿತಿಗತಿ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಮೋಹನ್ ಚಿತಾಲೆ ವಾಯು ರಕ್ಷಣಾ ಅಧಿಕಾರಿ ನಮ್ಮ ಜೊತೆಯಲ್ಲಿ ಈಗ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಚಿತಾಲೆ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸರ್, ಈ ಇರಾನ್, ಅಫ್ಘಾನ್, ಪಾಕಿಸ್ತಾನ ಹಾಗೆ ಕೆಲವು ಮುಸ್ಲಿಂ ಕಂಟ್ರಿಗಳನ್ನು ಹೊರತುಪಡಿಸಿ ಬೇರೆಲ್ಲ ಮುಸ್ಲಿಂ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಯಾಕೆ ಅಫ್ಘಾನ್, ಪಾಕಿಸ್ತಾನ, ಒಮನ್ ಇದನ್ನು ಯಾಕೆ ಬಿಟ್ಟಿದೆ? ಇರಾನ್ನ ಸ್ಟ್ರಾಟರ್ಜಿ ಏನಿದು? It's not a very good morning. Still you said good morning. Okay. ಏನಾಗಿದೆ ಇಲ್ಲ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಯಾವಾಗ ಸುನ್ನಿ ರಾಷ್ಟ್ರಗಳ ಮೇಲೆ ಯಾವಾಗ ಇರಾನ್ ಅಟ್ಯಾಕ್ ಮಾಡ್ತು, ಈ ಯುದ್ಧದ ದೃಷ್ಟಿಯೇ ಬದಲಾಗ್ಬಿಡ್ತು. ಇಟ್ ಈಸ್ ನಾಟ್ ವಾರ್ ಬಿಟ್ವೀನ್ ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್. ಇಟ್ ಹ್ಯಾಸ್ ಬಿಕಮ್ ವಾರ್ ಆಫ್ ಮಿಡಲ್ ಈಸ್ಟ್. ನೋಡಿ, ಮಿಡಲ್ ಈಸ್ಟ್ ಕಂಟ್ರಿಗಳದ ತಪ್ಪು ಏನಂತ ಇರಾನ್ ಹ್ಯಾಸ್ ಟು ಕ್ಲಾರಿಫೈ. ಯಾಕಂದ್ರೆ ಪ್ರತಿಯೊಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ತಮ್ಮ ತಮ್ಮ ದೇಶದ ಯುದ್ಧದ ಸನ್ನಿಧಿಯಲ್ಲಿ ಕೆಲವೊಂದು ಮಿತ್ರ ರಾಷ್ಟ್ರಗಳು ಅವರ ತಾಣಗಳನ್ನ ಕೊಡ್ತಾರೆ. ಅದ್ರ ಸಲುವಾಗಿ ನೀವು ಅಲ್ಲಿದ್ದ ಎಲ್ಲಾ ಮಿಡಲ್ ಈಸ್ಟ್ ಕಂಟ್ರಿಗಳ ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿ ಮ್ಯಾಕ್ಸಿಮಮ್ ಇರೋರು ಭಾರತೀಯರ ಪರಿಸ್ಥಿತಿ ಏನಾಗಿದೆ, ಇನ್ಕ್ಲೂಡಿಂಗ್ PV ಸಿಂಧು ಎಲ್ಲಾನು ಕೂಡ ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೆಲಸ ಮಾಡ್ತಾ ಇದೆ. ನೀವು ಕೇಳಿದ ಪ್ರಶ್ನೆಗೆ ಪಾಕಿಸ್ತಾನದ ಮೇಲೆ ಯಾಕೆ ಮಾಡಿಲ್ಲ, ಅಫ್ಘಾನಿಸ್ತಾನ್ಗೆ ಯಾಕೆ ಮಾಡಿಲ್ಲ ಅಂತಂದ್ರೆ, ಅಫ್ಘಾನಿಸ್ತಾನ ಇವತ್ತು ಬೆಳಿಗ್ಗೆನೆ ಪಾಕಿಸ್ತಾನದ ರಾವಲ್ಪಿಂಡಿವರೆಗೂ ಅವ್ರು ಮುಟ್ಟಿದ್ರು. ಈಗ ಕ್ವೇಟಾದಲ್ಲಿ ಮುಟ್ಟಿದ್ರು, ರಾವಲ್ಪಿಂಡಿಯಲ್ಲಿ ಮುಟ್ಟಿದ್ರು. ನಿನ್ನೆ ಕರಾಚಿಯಲ್ಲಿ US ಕನ್ಸುಲೇಟ್ ಮೇಲೆ ಧ್ವಂಸ ಮಾಡಿದ್ಮೇಲೆ ನೀವೇನು ದೊಡ್ಡಣ್ಣ ಅಂತ ಕರಿತೀರಿ, ನಾ ಕರೆಯಲ್ಲ ಅವನಿಗೆ ದೊಡ್ಡಣ್ಣ ಅಂತ. ಅವನೊಬ್ಳು ಕ್ರಿಕೆಟ್ ಪರ್ಸನ್, ಅಮೆರಿಕನ್ ಪ್ರೆಸಿಡೆಂಟು. ಅವನ ಕಣ್ಣಿಗೂ ಗುರಿ ಆಗಿದೆ ಪಾಕಿಸ್ತಾನ. ಯಾಕಂದ್ರೆ US ಕನ್ಸುಲೇಟ್ ವರ್ಗೂ ಹೋಗ್ತಾರೆ ಅಂತಂದ್ರೆ ಅದೆಷ್ಟು ಧೈರ್ಯ ಬೇಕು ಆ ಪಾಕಿಸ್ತಾನಿಗಳಿಗೆ. ಹಿಂಗೆಲ್ಲ ಇದ್ದಾಗ ಇಟ್ ಈಸ್ ಅ ವಾರ್ ಆಫ್ ಮ್ಯಾಡ್ನೆಸ್ ಅಂತ ಆಗ್ಬಿಟ್ಟಿದೆ ಇದು. ಬಟ್ ಐ ಥಿಂಕ್ ವಿದಿನ್ 72 hours ದ ಗುಡ್ ಸೆನ್ಸ್ ವಿಲ್ ಪ್ರಿವೇಲ್ ಬೋತ್ ಆನ್ ಇಸ್ರೇಲ್ ಅಂಡ್ ಅಮೆರಿಕಾ, ಅಂಡ್ ಗುಡ್ ಸೆನ್ಸ್ ವಿಲ್ ಆಲ್ಸೋ ಪ್ರಿವೇಲ್ ಆನ್ IRGS. ಈಗೇನು ಹೂತಿ ಮತ್ತೆ IRGS ಮುಂದಾಳತ್ವ ವಹಿಸಿದೆ ಇರಾನ್ ಅಂತೂ. ಯಾಕಂದ್ರೆ ಇರಾನ್ ಮಿಲಿಟರಿ ಕೈಯಲ್ಲಿ ಏನೂ ಇಲ್ಲ. ಫಸ್ಟ್ ರ್ಯಾಂಕ್ ಲೀಡರ್ಸ್ ಎಲ್ಲ ಸತ್ತು ಹೋಗಿದ್ದಾರೆ. ಸೆಕೆಂಡ್ ರ್ಯಾಂಕ್ ಲೀಡರ್ಸ್ ನವರು ಕೂಡ ನಿನ್ನೆ ರಾತ್ರಿ ಕೆಲವೊಬ್ಬರನ್ನ ಹೊಡೆದಿದ್ದಾರೆ. ಹಿಂಗಿದ್ದಾಗ ಸೆಕೆಂಡ್ ರ್ಯಾಂಕ್ ಲೀಡರ್ಸ್ ಮತ್ತೆ ಇವರೆಲ್ಲ ನೋಡಿದಾಗ ವಿದಿನ್ 72 hours ಈ ಯುದ್ಧ ನಿಲ್ಲುತ್ತೆ ಅಂತ ನನಗೆ ಗಟ್ಟಿಯಾಗಿ ಅನಿಸ್ತಾ ಇದೆ. ಮೋಹನ್ ಚಿತಾಲೆ ಸರ್, ಈಗ ಹರ್ಮೋಜ್ ಜಲಗಡಿಯನ್ನ ಬಂದ್ ಮಾಡಿರೋದ್ರಿಂದಾಗಿ ಭಾರತದ ಮೇಲೆ ಏನೇನ್ ಪರಿಣಾಮಗಳು ಬೀರ್ಬಹುದು ಸರ್? ಹರ್ಮೋಸ್
ನಾವು 20% ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದಾವೆ, ಅವು ನಾವು ಡೆಫಿನೆಟ್ಲಿ ಅಲ್ಲಿಂದ ತಗೋತಾ ಇದ್ವಿ. ಆದ್ರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳ್ತದೆ ಸರ್. ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಪೆಟ್ರೋಲ್ ಕೆಮಿಕಲ್ಸ್ ಒಂದೇ ಇಲ್ಲ, ಬೇರೆ ಏನೇನು ಆಮದು ಮಾಡುವ ಏನು ಎಲ್ಲ ವಸ್ತುಗಳಿದಾವೆ, ಅದ್ರ ಮೇಲೆ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತದೆ ಒಂದು. ಎರಡನೇದು ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂತಂದ್ರೆ ಪೆಟ್ರೋಲ್ ಅನ್ನ ಸೇವ್ ಮಾಡಿಟ್ಟು 100, 200, 300 ಹಿಂಗೆ. ಇದೇ ಯುದ್ಧ ಏನಾದ್ರೂ ಇನ್ನೊಂದು 4 ವಾರ ನೀವು ಹೇಳ್ತಾ ಇದ್ದಾರೆ ನಿಮ್ಮ ಟೆಲಿಕಾಸ್ಟ್ ನಲ್ಲಿ, ನಂಗನ್ಸುತ್ತೆ 72 hours ನಲ್ಲಿ ಇದು ಮುಗಿಬಹುದು ಅಂತಂದ. ಅವಾಗ ಬ್ಲ್ಯಾಕ್ ಮಾರ್ಕೆಟಿಂಗ್ ಎಲ್ಲ ಪೆಟ್ರೋ ಕೆಮಿಕಲ್ಸ್ ಎಲ್ಲ ಬೆಂಗಳೂರು, ದಾವಣಗೆರೆ, ಹುಬ್ಳಿ, ಧಾರವಾಡ ಅಂತ ಮೇಜರ್ ಸಿಟಿಯಲ್ಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತದೆ, ಸ್ಟಾಕ್ ಪೈಲಿಂಗ್ ಶುರು ಆಗ್ತದೆ. ಹಂಗಿದ್ದಾಗ ಇದೊಂಥರ ತಲ್ಲಣವನ್ನ ಉಂಟು ಮಾಡುವ ಎಲ್ಲ ಪರಿಸ್ಥಿತಿ ಕಾಣ್ತಾ ಇದೆ ಸರ್ ಇದರಲ್ಲಿ. ಓಕೆ, ಚಿತಾಲಯ್ ಸರ್, ಈಗ ನಾವು ಇರಾನ್ನಿಂದ ಬಹುತೇಕ ಆಮದು ಮಾಡಿಕೊಳ್ಳೋದು LPGಯನ್ನು. ಬಹುಶಃ ಈಗ ಈ ಸಂದರ್ಭದಲ್ಲಿ ಈ ದ್ವೇಷಮಯ ವಾತಾವರಣದಲ್ಲಿ ನಮ್ಮಲ್ಲೀಗ ಆ ರೀತಿ ಒಂದು ಹಾಹಾಕಾರ ಶುರುವಾಗಬಹುದಾ? ನೋಡಿ, ಒಂದು ನಿಮ್ಗೆ ಅರ್ಥ ಆಗ್ಬೇಕು. ಸಿನ್ಸ್ ನಾವು ಇಟ್ ಈಸ್ 38 hours ತಿಳ್ಕೊಳ್ಳಿ ಯುದ್ಧ ಶುರುವಾಗಿ. ಪ್ರತಿಯೊಂದು ರಾಷ್ಟ್ರವೂ ಕೂಡ, ಪ್ರತಿಯೊಂದು ದೇಶಕ್ಕೂ ಕೂಡ ಏನೇನು ಹೊಡೆತ ಆಗಿದೆ. ಆದ್ರೆ ಇವತ್ತಿಗೂ ಕೂಡ ಶಿಯಾಗಳು ಏನು ನಿನ್ನೆ ರಿಚ್ಮಂಡ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದ್ರು, ಅಲಿಪುರ್ ಅಂತ ಊರಿದೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು, ಶ್ರೀನಗರದಲ್ಲಿ ಪ್ರತಿಭಟನೆ ಮಾಡಿದ್ರು. ಆದ್ರೆ ಭಾರತ 2014 ನಂತರ ಇಷ್ಟು ಸದೃಢವಾಗಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಕೈಯಲ್ಲಿ. ಈಗಿನವರೆಗೂ ಕೂಡ ಅವ್ರಿಗೆ ಬಿಸಿ ತಟ್ಟಿಲ್ಲ, ಮುಂದೂ ತಟ್ಟುವುದಿಲ್ಲ. ಕೋವಿಡ್ ನಲ್ಲೂ ಕೂಡ ತಟ್ಟಲಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್, ವಿ ಹ್ಯಾವ್ ಎ ಗುಡ್ ಆರ್ಮಿ, ನೇವಿ, ಏರ್ಫೋರ್ಸ್, ಅಂಡ್ ನೋಬಡಿ ಇಸ್ ಲುಕಿಂಗ್ ಅಟ್ ಅಸ್ ವಿತ್ ಅ ಬ್ಯಾಡ್ ಇಂಟೆನ್ಷನ್. ಹಿಂಗಿದ್ದಾಗ ಏನೂ ಪರಿಸ್ಥಿತಿ ಬಂದರೂ ಕೂಡ ಸರಿ ಮಾಡ್ಲಿಕ್ಕೆ ಭಾರತದ ಆರ್ಥಿಕ ಸಂಸ್ಥೆಗಳು ಅದಕ್ಕೆ ಸದೃಢ ಇದ್ದಾವೆ ಅಂತ ಈ ಕ್ಷಣದಲ್ಲಿ ಅನಿಸ್ತಾ ಇದೆ. ಆದ್ರೆ ನೀವು ಹೇಳಿದ ಪ್ರಕಾರ ದಿಸ್ ವಾರ್ ಲೀಡ್ಸ್ ಅಪ್ ಟು 4 weeks, 5 weeks, ಅವಾಗ ಸ್ವಲ್ಪ ಕಷ್ಟ ಭಾರತ ದೇಶಕ್ಕೂ ಆಗ್ತದೆ ಅಂತ ಅನಿಸ್ತದೆ ಸರ್. ಸರ್, ಈಗ ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೂ ಸಾಧ್ಯ ಇಲ್ಲ ಇರಾನ್ನ ದಾಳಿಯಿಂದಾಗಿ. ಆದ್ರೆ ಭಾರತ ಸೇಫ್ ಇದೆ. ಭಾರತದ ಇದೊಂದು ನಿಲುವಿದೆಯಲ್ಲ, ಈಗ ನಾವು ಅಲಿಪ್ತ ನೀತಿಯನ್ನ ಪಾಲಿಸ್ತಾ ಇದ್ದೀವಿ ಸದ್ಯ. ಇದು ಭಾರತಕ್ಕೆ ಎಷ್ಟು ಪ್ಲಸ್ ಆಗ್ಬೋದು, ಎಷ್ಟು ಭಾರತ ಸೇಫ್ ಅಂತೇಳಿ ಅನ್ಸುತ್ತೆ ಈ ನೀತಿಯಿಂದಾಗಿ ಸರ್? ಭಾರತ ಸೇಫ್ ಅನ್ನೋಕ್ಕಿಂತ ಭಾರತದ ಏನು ವಿದೇಶ ನೀತಿ ಇದೆ, ಭಾರತದ ಏನು ಡಿಪ್ಲೊಮೆಸಿ ಇದೆ, ವಿ ಹ್ಯಾವ್ ಟು ರಿಯಲಿ ಅಪ್ರಿಸಿಯೇಟ್ ನರೇಂದ್ರ ಮೋದಿ ಇನ್ ದಿಸ್ ರಿಗಾರ್ಡ್. ಯಾಕಂತಂದ್ರೆ ಅವರು ಇಸ್ರಾಯೇಲ್ಗೂ ಕೂಡ ಏನೋ ಮೆಸೇಜ್ ಕೊಡ್ತಾ ಇಲ್ಲ, ದೊಡ್ಡನ್ಗಂಕರು ಕೊಡೋ ಪ್ರಶ್ನೆನೇ ಬರಲ್ಲ. ಈಗ ಅಯಾತುಲ್ಲಾ ಖೊಮೇನಿ ಇಲ್ಲಿದ್ದಾಗ ಯಾರಿಗಂತ ನಾವು ಇರಾನ್ ಜನತೆಗೆ ಏನ್ ಮೆಸೇಜ್ ಕೊಡ್ಬೇಕು? ಯಾಕಂದ್ರೆ ಹೂತಿ ಮತ್ತು IRGS ಈಸ್ ಎ ಟೆರರಿಸ್ಟ್ ಆರ್ಗನೈಸೇಷನ್, ದೇ ಆರ್ ನಾಟ್ ರೆಗ್ಯುಲರ್ ಆರ್ಮಿ. ಈಗ ನಮ್ಗೇನಿದೆ, ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ತನ್ನ ಸಾಕಷ್ಟು ಬಲವನ್ನು ಪ್ರಯೋಗ ಮಾಡಿ ಇರಾನ್ಗೆ ಸರೆಂಡರ್ ಮಾಡಿದ್ರೆ ಈ ಜಗತ್ತು ಉಳಿಯೋದು ಅಂತ ಅನಿಸ್ತಾ ಇದೆ. ನಾನು ನಿಮ್ಮ ಮಹಾಭಾರತ ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗ, ಅಂಟಿಲ್ ಅನ್ಲೆಸ್ ಅಯಾತುಲ್ಲಾ ಖೊಮೇನಿ ಇಸ್ ನಾಟ್ ಎಲಿಮಿನೇಟೆಡ್, ದಿಸ್ ವಾರ್ ವಿಲ್ ನಾಟ್ ಎಂಡ್. ಆದ್ರೆ ಅದು ಈಗ ಸತ್ಯ ಅಂತ ಅನಿಸ್ತದೆ. ಯಾಕಂದ್ರೆ B2 ಬಾಂಬರ್ಗಳನ್ನ ಅವ್ರು ಬಳಕೆ ಮಾಡ್ತಾರೆ ಅಂತಂದ IRGS ನವರು ಯಾವ ರೀತಿ ಅವರ ಯುದ್ಧ ಪೋತದ ಮೇಲೆ ಅಟ್ಯಾಕ್ ಮಾಡ್ತು, ಈ ಯುದ್ಧ ಪೋತ ಅಟ್ಯಾಕ್ ಮಾಡಿದಾಗ ರಿಟಾಲಿಯೇಷನ್ 100% ಅಮೆರಿಕ ಮಾಡೇ ಮಾಡ್ತಾರೆ. ಬಿಕಾಸ್ ದೇ ಆರ್ ವೆರಿ ಪಾಪ್ಯುಲರ್ ಅಂಡ್ ವೆರಿ ಡ್ರಾಸ್ಟಿಕಲಿ ಫೇಮಸ್ ಇನ್ ದ ಮಿಲಿಟರಿ ಪವರ್. ಹಂಗಿದ್ದಾಗ ಈ ಯುದ್ಧ ಮುಗಿಬೇಕಂತಂದ್ರೆ ಒಂದೇ ಒಂದು ಸರ್, ಇದು ಇರಾನ್ ಸಂಪೂರ್ಣವಾಗಿ ಎಲ್ಲಿವರೆಗೂ ನಾಶವಾಗಲ್ವೋ ಅಲ್ಲಿವರೆಗೂ ಈ ಯುದ್ಧ ಮುಗಿಯೋದು ಲಕ್ಷಣ ಕಾಣ್ತಾ ಇಲ್ಲ. ಇನ್ನೊಂದು ನೀವು ಹೇಳಿದ್ರಿ ಭಾರತದ ಆರ್ಥಿಕ ನೀತಿ ಚೆನ್ನಾಗಿದೆ. ಆದ್ರೆ 4-5 ವಾರಗಟ್ಟಲೆ ಯುದ್ಧ ಆದ್ರೆ ಮತ್ತೊಮ್ಮೆ ಹೇಳ್ತೇನೆ, ಇದು ಸ್ವಲ್ಪ ಕಷ್ಟ ಭಾರತಕ್ಕೂ ಆಗ್ತದೆ ಅಂತ. ಡೆಫಿನೆಟ್ಲಿ ಸರ್. ಒಂದು ಬ್ರೇಕ್ ತಗೋತೀನಿ ಮೋಹನ್ ಚಿತಾಲೆ ಸರ್, ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದಾಗಿ
ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಗಮನಿಸ್ತಾ ಹೋದಂಗೆ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಕೂಡ ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಬಹುಶಃ ಹೈರಾಣಾಗೋದು ಗ್ಯಾರಂಟಿ. ಜಾಗತಿಕವಾಗಿ ಬೀರುವ ಪರಿಣಾಮ ಏನು ಕೇಳಿದರೆ ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ 10% ಏರಿಕೆ ಆಗಿದೆ. ಪ್ರತಿ ಬ್ಯಾರಲ್ಗೆ $80 ಏರಿದ ಕಚ್ಚಾ ತೈಲ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಇದು. ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ 10% ಏರಿಕೆ ಆಗಿದೆ. ಹರ್ಮೋಜ್ ಗಡಿ ಬಂದ್ ಮಾಡಿರೋದ್ರಿಂದಾಗಿ, ಜಲಗಡಿಯನ್ನು ಬಂದ್ ಮಾಡಿರೋದ್ರಿಂದಾಗಿ ವ್ಯಾಪಾರ ವಹಿವಾಟಿಗೆ, ಆಮದು ಮತ್ತು ರಫ್ತಿಗೆ, ಜಲಮಾರ್ಗದ ಮೂಲಕ ನಡೆಯುವ ವ್ಯಾಪಾರ ವಹಿವಾಟಿಗೆ ಇದು ದೊಡ್ಡ ಆಘಾತ ಆಗಿದೆ. ಏನಾಗಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆಲಿ ಮೋಹನ್ ಚಿತಾಲೆ ಸರ್ ಈಗ ನೇರ ಸಂಪರ್ಕದಲ್ಲಿ ಅಗೈನ್ ಇದ್ದಾರೆ. ಆಗ ನಾನು ಹೇಳ್ತಾ ಇದ್ದೆ, ಇರಾನ್ ದುಬೈನ ಮೇಲೆ ದಾಳಿಯನ್ನು ಮಾಡಿತ್ತು. ಅಗೈನ್ ಈಗ ಮತ್ತೆ ದುಬೈನ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಮುಂದುವರೆದು ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮೋಹನ್ ಚಿತಾಲೆ ಸರ್, ಈಗ ಇರಾನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ಇಸ್ರೇಲನ್ನು ಎದುರಿಸೋದಕ್ಕೆ ತನ್ನ ಬಳಿ ಶಸ್ತ್ರಾಸ್ತ್ರಗಳ ಪೂರೈಕೆ ಇದೆ, ಎಷ್ಟು ದಿನಗಳ ಕಾಲ ಇದು ಕಂಟಿನ್ಯೂ ಆಗಿ ನಡೀತು ಅಂತೇಳಿ ಹೇಳಿದರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಸೋಲೊಪ್ಪದೆ ಹೋರಾಟವನ್ನು ಮಾಡುವ ಧೈರ್ಯ ಮಾಡ್ಬೋದು. ಎಷ್ಟು ದಿನ ಅವೈಲೇಬಲ್ ಇದೆ ಇವ್ರ ಹತ್ರ ಇಷ್ಟು ಸಾಮಗ್ರಿಗಳು, ಯುದ್ಧ ಸಾಮಗ್ರಿಗಳು, ತಮ್ಮ ಲೆಕ್ಕಾಚಾರದ ಪ್ರಕಾರ? ಚಿತಾಲೆ ಸರ್. ಸರ್, ಇದು ಧೈರ್ಯ ಅಲ್ಲ, ಇದು ಬಂಡ ಧೈರ್ಯ ಅಂತಾರೆ. ಇದು ಭಂಡತನದ ಪರಮಾವಧಿ. ಅವರು UAE ಆಮೇಲೆ ಏನು ಶಾಂತಿಪ್ರಿಯ ರಾಷ್ಟ್ರಗಳಿದಾವೆ, ಇವು ಸುನ್ನಿ ರಾಷ್ಟ್ರಗಳು ಗಲ್ಫ್ನಲ್ಲಿ ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಾ ಇದ್ರು. ಆಮೇಲೆ ಪ್ರವಾಸಿಗರ ತಾಣಗಳಾಗ್ತಿದ್ವು, ಟೂರಿಸಂ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ನೀವು ಬುರ್ಜ್ ಖಲೀಫಾ ಮೇಲೆನೆ ನೀವು ಬಂಬಾರ್ಡಿಂಗ್ ಮಾಡ್ತೀರಾ ಅಂತಂತಂದ್ರೆ ಇಟ್ ಈಸ್ ನಿಮಗೆ ಪರಮಾವಧಿ ಇದು ಹುಸ್ತು ಅನ್ನೋದು ಅದಕ್ಕೆ ಭಾಳ ದಿವಸ ನಡೆಯಲ್ಲ ಸರ್. ಯಾಕಂದ್ರೆ ಇದು ಚೈನಾ ಮಾಲ್ ನೋಡಿರ್ತೀರ ನೀವು. ಚೈನಾ ಮಾಲ್ ಪಾಕಿಸ್ತಾನವೂ ಕೂಡ ಯೂಸ್ ಮಾಡಿತ್ತು, ಚೈನಾ ಮಾಲು ಈಗ ಇರಾನು ಕೂಡ ಯೂಸ್ ಮಾಡಿದೆ. ಚೈನಾ ಮಾಲ್ನಲ್ಲಿ ಎಷ್ಟು ದಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಅವರ ಏನು ಮೀಡಿಯಂ ಮತ್ತು ಲಾರ್ಜ್ ಮಿಸೈಲ್ಸ್ಗಳಿದಾವೆ ಮತ್ತೆ ಡ್ರೋನ್ಗಳ ಏನು ಭಂಡಾರ ಇದೆ, ಅದು ಮುಗಿಯೋವರೆಗೂ ಅವರು ಯುದ್ಧ ಮಾಡ್ತಾರೆ. ಆ ನಂತರ ಸರೆಂಡರ್ ಮಾಡ್ತಾರೆ. ಅದು ಸರೆಂಡರ್ ಮಾಡಲಿಕ್ಕೆ ಅರೌಂಡ್ 72 hours ಇನ್ನೂ ಬೇಕಾಗ್ತದೆ. ಅಷ್ಟು ಶಕ್ತಿ, ಅಷ್ಟು ಸಾಮರ್ಥ್ಯ, ಅಷ್ಟು ಡ್ರೋನ್ಸು ಮತ್ತೆ ಮಿಸೈಲ್ಸ್ಗಳು ಅವ್ರ ಹತ್ರ ಇದಾವೆ. ಕಾದು ನೋಡೋಣ 72 ಗಂಟೆ ನಂತರ. ಆಮೇಲೆ ಇನ್ನೊಂದು ಏನಿದೆ ಅಂತಂದ್ರೆ, ಚೈನಾ ಮತ್ತು ರಷ್ಯಾ is not supporting at this juncture to the Iran, because Iran has lost its credibility, because no first rank leaders are available in Iran now. Only IRGS, Houthi but Hizbul, they are controlling the Iran. ಭಾಳ ದಿವಸ ಇದು ನಡೆಯಲ್ಲ ಅಂತ ಅನಿಸ್ತದೆ ಸರ್ ನನಗೆ. ಬಹುಶಃ ಸರ್, ಈಗ ಬಂಡುಕೋರ ಸಂಘಟನೆಗಳು ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೇ ನೀವು ಹೇಳ್ದಂಗೆ ಈಗ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವರೇ ಅಟ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು. ಈ ದಾಳಿ ಬಹುಶಃ ಈ ಬಂಡುಕೋರ ಭಯೋತ್ಪಾದಕ ಸಂಘಟನೆಗಳನ್ನು ನಿರ್ನಾಮ ಮಾಡಬಹುದಾ? ಆ ಮೂಲಕ ಇರಾನ್ನಲ್ಲಿ ಹೊಸ ಆಡಳಿತ ವ್ಯವಸ್ಥೆ ಈ ದಾಳಿ ನಂತರ, ಇದೊಂದು ಅಟ್ಯಾಕ್ನ ನಂತರ, ಇದೊಂದು ಯುದ್ಧದ ನಂತರ ಮತ್ತೆ ಚಿಗುರಬಹುದಾ? ಯುದ್ಧದ ನಂತರದ ಪರಿಣಾಮ ಹೇಗಿರ್ಬೋದು ಅಂತ ಸರ್? ನೋಡಿ, ಇರಾನ್ ನಲ್ಲಿ ಎಲ್ಲಿವರೆಗೂ ರಾಜ ಪರಂಪರೆ ಬಂದು ಅದರ ಎಲ್ಲ ಕಂಟ್ರೋಲು ಅಮೆರಿಕ ಮತ್ತೆ ಇಸ್ರಾಯೇಲ್ ತಗೊಳ್ಳೋವರೆಗೂ
ಈ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಇಲ್ಲ. ಇದು ನಾ ರಿಪಬ್ಲಿಕ್ ಕನ್ನಡ ಚಾನೆಲ್ ಮುಖಾಂತರ ಕರ್ನಾಟಕ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ರಿಜಿಮ್ ಚೇಂಜ್ ಮೀನ್ಸ್ ನಾಟ್ ರಿಜಿಮ್ ಚೇಂಜ್ ನಾಟ್ ಇದು ಇವ್ರ ಕಡೆ ಎಲ್ಲಿ ನಮ್ಮ IRGS ಅಥವಾ ಹೂತಿ ಕಡೆ ಅವರು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ರೆಡಿ ಇಲ್ಲ. ಎಲ್ಲಿವರೆಗೂ ಶಹಾ ಸಾಮ್ರಾಜ್ಯ ಹೆಂಗೆ ದುಬೈನಲ್ಲಿದೆ, ದುಬೈನಲ್ಲಿ ಮತ್ತೆ UAE ನಲ್ಲಿ ಹೆಂಗೆ ರಾಜ ಪರಂಪರೆ ಇದೆ, ಅಲ್ಲಿ ಆ ಥರ ಇಲ್ಲಿಯೂ ಕೂಡ ರಾಜ ಪರಂಪರೆಯನ್ನೇ ಮತ್ತೆ ಸ್ಥಾಪನೆ ಮಾಡಿ ಇದನ್ನು ಕೂಡ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಆಗ್ಬೇಕಂತ ಇದು ಕಾಣಿಸ್ತಾ ಇದೆ. ಚಿತಾಲಯ್ ಸರ್, ಈಗ ನಾವು ನೋಡ್ತಾ ಇದ್ದಂಗೆ ಈ ಇರಾನ್ನ ಆಡಳಿತ ವ್ಯವಸ್ಥೆ, ನೀವು ಹೇಳ್ದಂಗೆ ಫ್ರಂಟ್ ಲೈನ್ ಲೀಡರ್ಸ್ಗಳೆಲ್ಲರೂ ಕೂಡ ಈಗ ಹತರಾಗಿದ್ದಾರೆ ಅನ್ನೋದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಹತರಾಗಿದ್ದಾರೆ, ವಾಟ್ ನೆಕ್ಸ್ಟ್? ಅಮೆರಿಕ ಟಾರ್ಗೆಟ್ ಏನು? ಹಾಗಾದ್ರೆ ಅಮೆರಿಕ ಈಗ ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ. ಅಮೆರಿಕ ಹೇಳಿತ್ತು ನಾವು ಹೊಸ ಇರಾನ್ನನ್ನ ನಿಮ್ಮ ಕೈ ಕೊಡ್ತೀವಿ ಅಂತ ಹೇಳಿ ಈ ಹಿಂದೆ ಹೇಳಿತ್ತು. ಈಗ ಆಲ್ಮೋಸ್ಟ್ ಎಲ್ಲ ಫ್ರಂಟ್ ಲೈನ್ ಲೀಡರ್ ಡೆತ್ ಆಗಿದ್ದಾರೆ, ಅವರು ನಾಮಾವಶೇಷವಾಗಿ ಹೋಗಿದ್ದಾರೆ. ವಾಟ್ ನೆಕ್ಸ್ಟ್? ಅಮೆರಿಕ ಮುಂದೇನು ಟಾರ್ಗೆಟ್ ಏನಂತ? ಟಾರ್ಗೆಟ್ ಅಂತ ಏನಿಲ್ಲ ಸರ್, ವೇಟ್ ಅಂಡ್ ವಾಚ್ ಪಾಲಿಸಿ ಅಮೆರಿಕಾನು ಮಾಡ್ತಾ ಇದೆ, ಇಸ್ರೇಲು ಮಾಡ್ತಾ ಇದೆ, ಇಡೀ ವಿಶ್ವನೂ ಮಾಡ್ತಾ ಇದೆ. ತಮ್ಮ ಪ್ರತಿಕಾರದ ಶಕ್ತಿ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇರಾನ್ ಇದನ್ನ ಕಂಟಿನ್ಯೂ ಆಗಿ ಇಡ್ತದೆ. ಅದಾದ ನಂತರ ಒನ್ ಫೈನ್ ಡೇ ದೇ ವಿಲ್ ಸರೆಂಡರ್. ವೆನ್ ದೇ ವಿಲ್ ಸರೆಂಡರ್ there will be a regime change in Iran. ಚಿತಾಲಯ್ ಸರ್, ಈಗ ಚೀನಾದ HQ-9B ವಾಯು ರಕ್ಷಣಾ ವ್ಯವಸ್ಥೆ ನಮ್ಮ ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಪಾಕಿಸ್ತಾನ ಅದನ್ನು ಅಳವಡಿಸಿಕೊಂಡು ಪಾಕಿಸ್ತಾನ ಟುಸ್ ಆಗಿತ್ತು. ಇರಾನ್ ಕೂಡ ಅದನ್ನು ಅಳವಡಿಸಿಕೊಂಡು ಈಗ ಇರಾನ್ಗೂ ಕೂಡ ಅದು ಅದರಲ್ಲಿ ಗಟ್ಸ್ ಇಲ್ಲ ಅನ್ನೋದು ಗೊತ್ತಾಗಿದೆ. ಯಾಕೆ ಚೀನಾವನ್ನು ಇನ್ನೂ ಬಿಲೀವ್ ಮಾಡುತ್ತೆ ಇರಾನ್ ಆಗಿರ್ಬೋದು ಅಥವಾ ಈ ರೀತಿ ಕಂಟ್ರಿಗಳು ಯಾಕೆ ಬಿಲೀವ್ ಮಾಡ್ತವೆ? ಚೀನಾ ಈ ರೀತಿ ಪ್ರಯೋಜನಕ್ಕೆ ಬಾರದ ದೇಶ, ಅದರ ಯುದ್ಧೋಪಕರಣಗಳು ಅನ್ನೋದಾದ್ರೂ ಕೂಡ ಯಾಕೆ ಬಿಲೀವ್ ಮಾಡ್ತಾರೆ ಅಂತ? ಅಯ್ಯೋ ದೇವ್ರೆ, ನಮ್ಮ ಮನೆ ಲೈಟಿನ್ ಸರಗಳನ್ನೇ ಒಂದು 3 ತಿಂಗಳಲ್ಲಿ ಪುಸ್ ಆಗೋಯ್ತು ಚೈನಾ ಮಾಲು. ಈ ಚೈನಾ ಮಾಲ್ ಮ್ಯಾಗ ಹೆಂಗ್ ವಿಶ್ವಾಸ ಇಡ್ಬೇಕಂತ ನಮ್ಗೆ ಯಾವಾಗ ಆಪರೇಷನ್ ಸಿಂಧೂರ್ನಲ್ಲಿ ಗೊತ್ತಾದ್ಮೇಲೂ ಕೂಡ ಚೈನಾ ಮೇಲೆ ವಿಶ್ವಾಸ ಇಟ್ಟು ಈಗೂ ಕೂಡ ಜನರು ಚೈನಾ ಮಾಲ್ ಖರೀತಾ ಇದ್ದಾರೆ. ಆದ್ರೆ ಇದೇನು ಆಪರೇಷನ್ ಮಿಡಲ್ ಈಸ್ಟ್ ಆಯ್ತು ಮತ್ತೆ ಆಪರೇಷನ್ ಇರಾನ್ ಆಯ್ತು. ಈ ಆಪರೇಷನ್ ಇರಾನ್ ಮತ್ತು ಆಪರೇಷನ್ ಮಿಡಲ್ ಈಸ್ಟ್ ನಲ್ಲಿ ಎಷ್ಟು ಮಿಸೈಲ್ಗಳು ಚೈನಾದು ಒಡೆದು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ನಿಮ್ಗೆ ನೆನಪಿರ್ಬೋದು S-400 ಸುದರ್ಶನ್ ಹೆಂಗೆ ಕೆಲಸ ಮಾಡ್ತು ಚೈನಾ ಮಿಸೈಲ್ ವಿರುದ್ಧ ಅಂತ ಇದು ಗೊತ್ತಾದ್ಮೇಲೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಹಿಂಗಾಗಿ ಚೈನಾ ತಂಡಗಾಗಿ ಕುಂತಿದೆ. ನೀವು ನೋಡಿರ್ಬೋದು, ಒಂದು 3-4 ತಿಂಗಳಾಯ್ತು, ಎಲ್ಲೂ ಕೂಡ ಅವರು ತಮ್ಮ ಬಾಲ ಬಿಸ್ತಾ ಇಲ್ಲ. ಎಸ್, ಬಹುಶಃ ಇದು ಜಾಗತಿಕವಾಗಿ ಚೈನಾಗೆ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇರಾನ್ನಲ್ಲಿ ಸರ್ವಾಧಿಕಾರ ಇದೆ. ಸರ್ವೋಚ್ಚ ನಾಯಕ ಖಮೇನಿ ಆತನನ್ನು ಖತಮ್ ಮಾಡಿದಂಥ ಅಮೇರಿಕ ಮತ್ತು ಇಸ್ರೇಲ್ ಫ್ರಂಟ್ ಲೈನ್ ಲೀಡರ್ಸ್ಗಳನ್ನೆಲ್ಲರನ್ನೂ ಕೂಡ ಈಗ ಅವರ ಕಥೆಯನ್ನು ಮುಗಿಸಿದೆ. ಈಗ ಮುಂದುವರೆದು ಇರಾನ್ ಸರ್ವಾಧಿಕಾರಿ ಹತ್ಯೆಗೆ ಕಂಕಣ ತೊಟ್ಟಿದ್ದ ಟ್ರಂಪ್ ಅಕ್ಟೋಬರ್ 7ನೇ ತಾರೀಕು ನರಮೇಧ ಪ್ರತೀಕಾರಕ್ಕೆ ಕಾದಿತ್ತು ಇಸ್ರೇಲ್. ಅಮೆರಿಕ ಇಸ್ರೇಲ್ನಿಂದ ಖಮೇನಿ ಹತ್ಯೆಗೆ ಎಲ್ಲ ತಯಾರಿಗಳು ಕೂಡ ನಡೆದಿತ್ತು. ಅಜ್ಞಾತ ಸ್ಥಳದಿಂದಲೇ ಖಮೇನಿ ರಣಘೋರ ಆಪರೇಷನ್ ಮಾಡಿದ 6 ತಿಂಗಳಿಂದ ಖಮೇನಿ ನಡೆ ಮೇಲೆ CIA ಕಣ್ಗಾವಲಿಟ್ಟಿತ್ತು. ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಇರಾನ್ನ ಖಮೇನಿ ಭೇಟಿ ನೀಡೋ ಸ್ಥಳಗಳ ಮೇಲೆ ಕಣ್ಣಿಟ್ಟಿದ್ರು. ಇರಾನ್ ಸರ್ವಾಧಿಕಾರಿ ಹತ್ಯೆಗೆ ಕಂಕಣ ತೊಟ್ಟಿದ್ದ ಟ್ರಂಪ್ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನ ಮೊದಲೇ ಶುರು ಮಾಡಿದ್ರು. ಆತ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಆತನ ಸೀಕ್ರೆಟ್ ಜಾಗಗಳು ಯಾವುದು, ಇದೆಲ್ಲವನ್ನು ಕೂಡ ಮೊದಲೇ ಇವರು CIA ಅಂದರೆ ಅಮೆರಿಕಾದ ಗುಪ್ತಚರ ಸಂಸ್ಥೆ ಮೂಲಕ ಮಾಹಿತಿಯನ್ನು ಕಲೆ ಹಾಕಿದ್ರು. ಅಕ್ಟೋಬರ್ 7ನೇ ತಾರೀಕು ಈತ ಏನು ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಖಮೇನಿಯನ್ನು ಹೊಡೆದಾಕ್ಲೇಬೇಕು ಅಂತ ಹೇಳಿ ಟ್ರಂಪ್ ಲೆಕ್ಕಾಚಾರ ಹಾಕೊಂಡಿದ್ದ. ಪ್ರತೀಕಾರಕ್ಕೆ ಇಸ್ರೇಲ್ ಅಮೆರಿಕ ಕಾದು ಕುಳಿತಿತ್ತು. ಇಸ್ರೇಲ್ನಿಂದ ಖಮೇನಿ ಹತ್ಯೆಗೆ ಹಪಾಹಪಿ ನಿಂತು ಅಜ್ಞಾತ ಸ್ಥಳದಿಂದಲೇ ಖಮೇನಿ ರಣಘೋರ ಆಪರೇಷನ್ ಮಾಡ್ತಾನೆ. 6 ತಿಂಗಳಿಂದ ಖಮೇನಿ ನಡೆ ಮೇಲೆ CIA ಕಣ್ಗಾವಲು ಇಟ್ಟಿತ್ತು. ಇರಾನ್ನ ಖಮೇನಿ ಭೇಟಿ ನೀಡೋ ಸ್ಥಳಗಳ ಮೇಲೆ ಕಣ್ಣಿಟ್ಟಿದ್ರು. ಆ ಮೂಲಕ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ
ಈ ಖಮೇನಿಯನ್ನ ಮುಗಿಸಿ ಹಾಕಬೇಕು ಅಂಥೇಳಿ ಎಲ್ಲ ಪ್ರಯತ್ನವನ್ನು ಮಾಡಿ ಕೊನೆಗೆ ಹೊಡೆದು ಹಾಕಿದೆ. ನಾನಾಗಲೇ ಹೇಳಿದಾಗೆ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದ ಸರ್ವಾಧಿಕಾರಿ ಖಮೇನಿ, CIA ಕಿವಿಗೆ ಈ ವಿಚಾರ ಬಿದ್ದಿತ್ತು. ಖಮೇನಿ ಸಭೆಯ ಖಚಿತ ಮಾಹಿತಿಯನ್ನ CIA ಪಡೆದುಕೊಂಡಿತ್ತು. ಸ್ಥಳದ ಮಾಹಿತಿಗಾಗಿ ಕಾದು ಕುಳಿತಿದ್ದ CIA ಅಧಿಕಾರಿಗಳು ಇಸ್ರೇಲ್ನ ಮೊಸಾದ್ ಜೊತೆ ವಿಷಯವನ್ನ ಹಂಚಿಕೊಂಡಿದ್ರು. CIA ಇತ್ತ ಇವರ ಮಾಹಿತಿಯನ್ನ ಕಲೆ ಹಾಕಿ ಇಸ್ರೇಲ್ನ ಮೊಸಾದ್ ಜೊತೆಗೆ, ಮೊಸಾದ್ ಅಂದ್ರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ, ಅವ್ರ ಜೊತೆಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ರು. ಈತ ಇರಾನ್ನಲ್ಲಿ ಫುಲ್ ಅಲರ್ಟ್ ಇತ್ತು. ಮೊಸಾದ್ ಅಂತೂ ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿತ್ತು. ಟೆಹರಾನ್ನಲ್ಲಿ ಮಾರುವೇಷದಲ್ಲಿ ಮೊಸಾದ್ಗಳು ಅಡಗಿದ್ರು. ಇರಾನ್ನಲ್ಲಿ ನೂರಾರು ಮೊಸಾದ್ ಏಜೆಂಟ್ಗಳು ಠಿಕಾಣಿಯನ್ನ ಹೂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಸ್ರೇಲ್ಗೆ ಥ್ರೆಟ್ನಿಂಗ್ ಇರೋದೇ ಇರಾನ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಸ್ರೇಲ್ನ ಮೇಲೆ ಕೆಂಡ ಕಾರುತ್ತೆ ಇರಾನ್. ಇವತ್ತಿಂದಲ್ಲ, ಅವತ್ತಿನಿಂದಲೂ ಕೂಡ, ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ ಟಾರ್ಗೆಟ್ ಆಗಿರೋದೇ, ಇರಾನ್ನ ಟಾರ್ಗೆಟ್ ಆಗಿರೋದೇ ಇಸ್ರೇಲ್. ಹೀಗಾಗಿ ಅಲ್ಲಿ ಮೊಸಾದ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಮೊಸಾದ್ ಈ ಎಲ್ಲ ಇರಾನ್ನ ಒಳಗಡೆ ನಡೆಯುವಂಥ ಅಂತರ್ಯುದ್ಧದ ಮಾಹಿತಿಯನ್ನು ಪಡೆದಿತ್ತು. ಖಮೇನಿಯ ಓಡಾಟದ ಬಗ್ಗೆ, ಖಮೇನಿಯ ಎಲ್ಲ ಮಾಹಿತಿಯನ್ನು ಕೂಡ ಇಸ್ರೇಲ್ ಪಡ್ಕೊಂಡಿತ್ತು. ಹೀಗಾಗಿ ಈತನ ಅಂತಿಮ ದಿನಗಳು ಯಾವಾಗ ಹತ್ತಿರ ಬರ್ತಾ ಇತ್ತು, ಆಗ ಮೊಸಾದ್ ಅಲ್ಲಿಂದ ಮಾಹಿತಿಯನ್ನು ಕ್ಷಣ ಕ್ಷಣಕ್ಕೂ ಕೂಡ ಈತ ಎಲ್ಲಿ ಹೋದ, ಎಲ್ಲಿ ಬಂದ, ಏನು ಮಾಡ್ದ, ಏನಾಗ್ತಿದೆ ಇರಾನ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಮೊಸಾದ್ ಕಲೆಕ್ಟ್ ಮಾಡ್ತಾನೆ ಇತ್ತು. ಮಾರುವೇಷದಲ್ಲಿ ಅವರು ಇರಾನ್ನ ಒಳಗಡೆ ಕೆಲಸ ಮಾಡ್ತಾ ಇದ್ರು, ಕಾರ್ಯಾಚರಣೆ ಮಾಡ್ತಾ ಇದ್ರು, ಯಾರಿಗೂ ಮಾಹಿತಿ ಬರದ ಹಾಗೆ. ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳು. ಈತ ಅಮೆರಿಕ ಕೂಡ ಯಾವಾಗ ಖಮೇನಿಯ ಕತೆ ಮುಗಿಸ್ಬೇಕು ಅಂತೇಳಿ ಹೊರಟಾಗ CIA ಅಲ್ಲಿ ಆಕ್ಟಿವ್ ಆಗಿತ್ತು. ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನ ಖಮೇನಿ ಕರೆದಿದ್ದ. ಖಮೇನಿ ಆಪ್ತ ಬಳಗದಲ್ಲೇ ಸೇರ್ಕೊಂಡ ಮೊಸಾದ್ ಏಜೆಂಟ್. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸಿದ ಏಜೆಂಟ್. ಟೆಹರಾನ್ನ ಖಮೇನಿ ಕಟ್ಟಡ ಸುತ್ತ 20 ಏಜೆಂಟ್ಗಳು ಆವರಿಸಿದ್ರು. ಇರಾನಿಗಳಂತೆಯೇ ಬೆರೆತು ಹೋಗಿದ್ದ 20 ಮೊಸಾದ್ ಏಜೆಂಟ್ಸ್ ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನ ಖಮೇನಿ ಯಾವಾಗ ಆತ ನಿಯೋಜನೆ ಮಾಡಿದ್ನೋ, ಆತ ಆರ್ಗನೈಸ್ ಮಾಡಿದ್ನೋ, ಇದರ ಮಾಹಿತಿ ಮೊಸಾದ್ಗೆ ತಲುಪಿತ್ತು. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್. ಅದಾದ ನಂತರ ಮೊಸಾದ್ ಫುಲ್ ಆಕ್ಟಿವ್ ಆಗಿತ್ತು. ಅವರು ಸುಮಾರು ವರ್ಷಗಳಿಂದ ಇರಾನ್ನ ಒಳಗಡೆ ಇದ್ದು ಇರಾನಿಯರೇ ಆಗಿ ಅವರು ಅಲ್ಲಿ ಇಸ್ರೇಲ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಟೆಹರಾನ್ನಲ್ಲೇ ಅವರು ಅಡಗಿ ಕುಳಿತಿದ್ರು. ಅಂದರೆ ಟೆಹರಾನ್ನಲ್ಲೇ ಮಾರುವೇಷದಲ್ಲಿ ಅವರು ಒಳಗಡೆ ಆಪರೇಟ್ ಮಾಡ್ತಾ ಇದ್ರು. ಮಾಹಿತಿಯನ್ನು ರವಾನಿಸ್ತಾ ಇತ್ತು ಮೊಸಾದ್ ಏಜೆಂಟ್ಗಳು, ಮೊಸಾದ್ ಏಜೆಂಟ್ಸ್. ಶನಿವಾರ ಈತ ಯಾವಾಗ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದ್ನೋ ಖಮೇನಿಯ ಆಪ್ತ ಬಳಗದಲ್ಲೇ ಈ ಮೊಸಾದ್ ಏಜೆಂಟ್ಸ್ ಸೇರಿಕೊಳ್ತಾರೆ. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸುತ್ತಾರೆ ಮೊಸಾದ್ ಏಜೆಂಟ್ಸ್. ಟೆಹರಾನ್ನ ಖಮೇನಿ ಕಟ್ಟಡದ ಸುತ್ತ 20 ಮೊಸಾದ್ ಏಜೆಂಟ್ಸ್ ಅಲ್ಲಿ ಇದ್ರು ಅನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಟೆಹರಾನ್ ಸಭೆಯ ಸ್ಥಳ ಖಚಿತಪಡಿಸಿದ್ದ ಮೊಸಾದ್ ಏಜೆಂಟ್ CIA ಅಧಿಕಾರಿಗಳಿಗೆ ಸಂದೇಶವನ್ನ ಮೊಸಾದ್ ರವಾನಿಸುತ್ತೆ. ಟ್ರಂಪ್, ನೇತನ್ಯಾಹು ಜೊತೆ ಅಧಿಕಾರಿಗಳು ಸಭೆಯನ್ನು ಮಾಡ್ತಾರೆ. ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ದೊರೆಯುತ್ತೆ. ಹೇಗಂತ ಹೇಳಿದ್ರೆ ಹೌತಿ, ಹಮಾಸ್, ಹಿಜ್ಬುಲ್ಲಾ, ಇರಾನ್ನ ಸೇನೆ ಇವರೆಲ್ಲರ ಕಣ್ತಪ್ಪಿಸಿ ಇರಾನ್ನ ಸರ್ವೋಚ್ಚ ನಾಯಕ ಆತನ ಬಂದೋಬಸ್ತ್ ಹೇಗಿರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆತನ ಸೆಕ್ಯೂರಿಟಿ, ಆತನಿಗೆ ಹೇಗೆಲ್ಲ ಶೆಲ್ಟರ್ ಇರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಜಗತ್ತಿನ ಎಲ್ಲ ರೇಡರ್ಗಳ ಕಣ್ಣು ತಪ್ಪಿಸಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಯಾರೊಬ್ಬರ ಗಮನಕ್ಕೂ ಕೂಡ ಬಾರದಂತೆ ಆಪರೇಷನ್ ನಡೆಯುತ್ತೆ. ಶನಿವಾರ ಮುಂಜಾನೆ ಸಭೆಯನ್ನ ಕರೆದಿದ್ದ ಖಮೇನಿ ಸಭೆ ಆರಂಭವಾಗ್ತಾ ಇದ್ದಂತೆ ಸಂದೇಶ ಬರುತ್ತೆ. ಸಭೆ ನಡೆದಿದ್ದ ಕಟ್ಟಡದಲ್ಲೇ ಇದ್ದ ಮೊಸಾದ್ನ 20 ಏಜೆಂಟ್ಸ್ಗಳು, ಸಭೆ ನಡೀತಾ ಇದ್ದ ಕಟ್ಟಡದಲ್ಲೇ ಮೊಸಾದ್ನ ಏಜೆಂಟ್ಗಳು ಇರ್ತಾರೆ. ಯಾರೊಬ್ಬರ ಗಮನಕ್ಕೂ ಕೂಡ ಬಾರದಂತೆ ಮೊಸಾದ್ ಅಲ್ಲಿ ಚಟುವಟಿಕೆ ಮಾಡುತ್ತೆ. ಶನಿವಾರ ಮುಂಜಾನೆ ಸಭೆ ಆರಂಭವಾಗುತ್ತಿದೆ ಅನ್ನುವ ಸಂದೇಶ ಯಾವಾಗ ತಿಳಿತೋ ತಕ್ಷಣಕ್ಕೆ ಅಲ್ಲಿಗೆ ಮೊಸಾದ್ಗಳು ಆಕ್ಟಿವ್ ಆಗ್ತಾರೆ.
ಮಾಹಿತಿ ರವಾನೆ ಆಗುತ್ತೆ ಅಮೇರಿಕಕ್ಕೆ. ಅಮೇರಿಕ ಮತ್ತು ಇಸ್ರೇಲ್ ಮೀಟಿಂಗ್ ಮಾಡ್ತಾರೆ. ಆ ನಂತರ ನಡೆದದ್ದೇ ರಣರೋಚಕವಾದಂಥ ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ ಖಮೇನಿಯ ಮರಣ, ಖಮೇನಿಯ ಹತ್ಯೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಹೊಡೆದು ಹಾಕಿತಲ್ಲ ಅಮೇರಿಕ ಮತ್ತು ಇಸ್ರೇಲ್. ಆ ಕಾರ್ಯಾಚರಣೆ ರಣರೋಚಕವಾಗಿತ್ತು. ಇರಾನ್ನ ಒಳಗಡೆ, ಟೆಹರಾನ್ನ ಒಳಗಡೆನೇ ಇದ್ದಂಥ ಈ ಮೊಸಾದ್ ಮತ್ತು CIA ಗುಪ್ತಚರ ಮಿಲಿಟರಿಯವರು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಆ ಮೂಲಕ ಈ ಮಾಹಿತಿಯನ್ನು ಇಸ್ರೇಲ್ಗೆ ರವಾನಿಸಿ ಇಸ್ರೇಲ್ನ ಸೇನಾ ನೆಲೆಗಳಿಂದ ಅಮೇರಿಕಾದ ದೂರಗಾಮಿ ಕ್ಷಿಪಣಿಗಳ ಮೂಲಕ ಎಲ್ಲರ ಕಣ್ಣು ತಪ್ಪಿಸಿ, ಎಲ್ಲ ರಾಡರ್ಗಳ ಕಣ್ಣು ತಪ್ಪಿಸಿ ಖಮೇನಿ ಇದ್ದಂತಹ ಆ ಒಂದು ನೆಲೆಯನ್ನು, ಗುಪ್ತ ನೆಲೆಯನ್ನು ಭೇದಿಸಿ ಅದರ ಒಳಗಡೆ ಹೊಕ್ಕು ಕ್ಷಿಪಣಿಗಳು ಅಟ್ಯಾಕ್ ಮಾಡ್ತವೆ. ಆಗ ಖಮೇನಿ ಈ ಭೀಕರವಾದಂಥ ದಾಳಿಯಲ್ಲಿ ಸಾವಿಗೀಡಾಗ್ತಾನೆ. ಆ ಮೂಲಕ ಅಮೇರಿಕ ಏನು ಅಂದುಕೊಂಡು ಇದೊಂದು ದಾಳಿಯನ್ನು ಆರಂಭ ಮಾಡ್ತೋ ಅಥವಾ ಇದಕ್ಕಾಗಿ ಏನೇನು ತಯಾರಿಗಳನ್ನು ಮಾಡಿತ್ತೋ ಅದನ್ನು ಸಾಧಿಸಿ ತೋರಿಸಿದೆ. ಜಗತ್ತಿನ ಅತ್ಯಂತ ನಟೋರಿಯಸ್ ನಾಯಕನ ಅಂತ್ಯಕ್ಕೆ ಮುಹೂರ್ತ. ಖಮೇನಿ ಸಭೆ ನಡೆಸಿದ ಕಟ್ಟಡದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತ್ತು. ಲೊಕೇಶನ್ ಲಾಕ್ ಮಾಡಿದ ಅಮೇರಿಕ ವಾಯುಸೇನೆ. ಏರ್ ಸ್ಟ್ರೈಕ್ಗೆ ಸಮ್ಮತಿಯನ್ನು ನೀಡ್ತಿದ್ದಂತೆ ಮೊಸಾದ್ ಅಲರ್ಟ್ ಆಗುತ್ತೆ. ಆವರೆಗೂ ಖಮೇನಿ ಕಟ್ಟಡದಲ್ಲಿದ್ದ ಮೊಸಾದ್ ಏಜೆಂಟ್ಗಳು, ಸಭೆಯಲ್ಲಿ ಖಮೇನಿ ಉಪಸ್ಥಿತಿ ಖಚಿತಪಡಿಸಿದ್ದ ಮೊಸಾದ್ ಏಜೆಂಟ್ಗಳು ಜಗತ್ತಿನ ಅತ್ಯಂತ ನಟೋರಿಯಸ್ ನಾಯಕನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ರಾತ್ರಿ ಆಪರೇಷನ್ ಮಾಡಬೇಕು ಅಂದ್ಕೊಂಡಿದ್ದಂಥ ಇಸ್ರೇಲ್ ಮತ್ತು ಅಮೇರಿಕ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಅವರು ಆಪರೇಷನ್ ಮಾಡ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆಯಲ್ಲಿ ಈ ಖಮೇನಿಯನ್ನು ಹೊಡೆದಾಕ್ತಾರೆ. ಆತನ 7 ಸುತ್ತಿನ ಕೋಟೆಯನ್ನು ಕೂಡ ಭೇದಿಸಿ ಆತನನ್ನು ಹೊಡೆದಾಕ್ತಾರೆ. ಈ ಕಾರ್ಯಾಚರಣೆ ರಣರೋಚಕವಾಗಿತ್ತು. ಆ ಮೂಲಕ ಖಮೇನಿ ಹೇಳ ಹೆಸರಿಲ್ಲದಂತೆ ಆತನ ಹತ್ಯೆಯಾಗುತ್ತೆ. ಸದ್ಯಕ್ಕೆ ಕಾರ್ಯಾಚರಣೆಯಲ್ಲಿ ಮೊಸಾದ್ ಏಜೆಂಟ್ಗಳು, CIA ಏಜೆಂಟ್ಗಳು ಭಾಗಿಯಾಗ್ತಾರೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಎಲ್ಲ ರಾಡಾರ್ ಸಿಸ್ಟಮ್ಗಳನ್ನು ಕೂಡ ಇವರು ಭೇದಿಸಿಕೊಂಡು ಆ ಮೂಲಕ ವೈಮಾನಿಕ ದಾಳಿಯನ್ನು ಮಾಡ್ತಾರೆ. ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಕೇಲ್ ಖತಮ್ ಮಾಡ್ತಾರೆ. ಇರಾನ್ ಇಸ್ರೇಲ್ ಮಹಾಯುದ್ಧಕ್ಕೆ ಕನ್ನಡಿಗರು ನಲುಗಿ ಹೋಗಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯೋಗದಲ್ಲಿ ಇದ್ದವರು ಈಗ ಪರದಾಟವನ್ನು ಪಡ್ತಾ ಇದ್ದಾರೆ. ಅರಬ್ನಲ್ಲಿರುವ ಕನ್ನಡಿಗರ ಜೊತೆ ಫೋನ್ ಮೂಲಕ ಮಾತುಕತೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯದ ಜೊತೆ ಸಂಪರ್ಕವನ್ನು ಸಾಧಿಸ್ತಾ ಇದೆ. ಈವರೆಗೂ ಅರಬ್ನಲ್ಲಿರುವ 200 ಜನರ ಸಂಪರ್ಕವನ್ನು ಸಾಧಿಸಿದ್ದಾರೆ. ಕನ್ನಡಿಗರ ಸಂಪರ್ಕದ ಬಗ್ಗೆ ಮುನೀಶ್ ಮೌದ್ಗಿಲ್ ಮಾಹಿತಿಯನ್ನು ನೀಡಿದ್ದಾರೆ. ಮೌದ್ಗಿಲ್ ಹೇಳಿದ್ದಾರೆ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮೌದ್ಗಿಲ್ ಈಗ ಅಲ್ಲಿಯವರನ್ನ ಕನೆಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಅವ್ರ ಜೊತೆಯಲ್ಲಿ ಫೋನ್ ಸಂಪರ್ಕ ಮಾಡಿದ್ರು. ವಿದೇಶಾಂಗ ಸಚಿವಾಲಯದ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಯಾವ್ಯಾವ ಸ್ಥಳಗಳಲ್ಲಿ ಯಾರ್ಯಾರು ಆಪತ್ತಿನಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಎಷ್ಟು ಆತಂಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಈಗ ಮಾಹಿತಿಯನ್ನು ರವಾನಿಸಿದ್ದಾರೆ. ಇದನ್ನು ಆಧಾರ ಇಟ್ಕೊಂಡು ಈಗ ಅವರನ್ನು ಕರ್ಕೊಂಡು ಬರುವಂಥ ಕಾರ್ಯಾಚರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿರುವಂಥ ಕನ್ನಡಿಗರ ರಕ್ಷಣೆಗೆ ಈಗ ಕರ್ನಾಟಕ ಹೊರಟಿದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ಕೆಲವು ಹೆಲ್ಪ್ಲೈನ್ಗಾಗಿ ನಂಬರ್ಗಳನ್ನು ಕೂಡ ನೀಡಿದ್ದಾರೆ. ಯಾವ್ಯಾವ ರಾಷ್ಟ್ರಗಳಲ್ಲಿ ಯಾರ್ಯಾರಿದ್ದಾರೆ ಅದರ ಹೆಲ್ಪ್ಲೈನ್ ನಂಬರ್ಗಳು ಕೂಡ ಈಗ ಕರ್ನಾಟಕ ಸರ್ಕಾರ ಇದನ್ನು ರಿಲೀಸ್ ಮಾಡಿದೆ. ಆ ಮೂಲಕ ಯಾರ್ಯಾರ ಸಂಪರ್ಕಕ್ಕೆ ಯಾರ್ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಒಂದಿಷ್ಟು ಪ್ಲ್ಯಾನಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆ ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡಿದ್ರೆ ಅವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರ್ಕೊಂಡು ಬರೋದಕ್ಕೆ ಕರ್ನಾಟಕದಿಂದ ಮಾಡಬೇಕಾದಂಥ ಎಲ್ಲ ಕಾರ್ಯಚಟುವಟಿಕೆಯೂ ಕೂಡ ಭರದಿಂದ ಸಾಗಿದೆ. ಕೆಲವರು ಏರ್ಪೋರ್ಟ್ನ ಒಳಗಡೆ ಲಾಕ್ ಆದರೆ ಇನ್ನು ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಟ್ಯಾಕಿಂಗ್ ಆಗ್ತಿರುವಂತಹ ಪ್ರದೇಶಗಳಲ್ಲಿ ಇದ್ದು ಅಥವಾ ಆ ಕಟ್ಟಡಗಳಲ್ಲಿ ಇದ್ದು ಈಗ ಆತಂಕದಲ್ಲಿದ್ದಾರೆ. ಶೆಲ್ಟರ್ ಮಾಡಲಾಗಿದೆ. ಅವರಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆಯಾ ದೇಶದ ಅಲ್ಲಿನ ಸೂಚನೆಯಂತೆ ಅವರು ಈಗ ಶೆಲ್ಟರ್ ಆಗಿದ್ದಾರೆ. ಆದರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಕದನ, ಇಸ್ರೇಲ್ ಅಧ್ಯಕ್ಷರ ಜೊತೆ ಮಾತಾಡಿದ್ದೇನೆ, ಭಾರತೀಯರನ್ನು ಸುರಕ್ಷಿತವಾಗಿ
ನೋಡಿಕೊಂಡಿದ್ದಕ್ಕೆ ಧನ್ಯವಾದ. ಶಾಂತಿ ಸುವ್ಯವಸ್ಥೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಹಿಂಗಂತೇಳಿ ಟ್ವೀಟ್ ಮಾಡಿದ್ದಾರೆ. ಇಸ್ರೇಲ್ ಮತ್ತು UAE ಅಧ್ಯಕ್ಷರ ಜೊತೆಗೆ ನಾನು ಮಾತಾಡಿದ್ದೇನೆ. ಭಾರತೀಯರನ್ನು ಸುರಕ್ಷಿತವಾಗಿ ನೋಡಿಕೊಂಡಿದ್ದಕ್ಕೆ ಧನ್ಯವಾದ. ಅವ್ರನ್ನ ವಾಪಸ್ ಕರ್ಕೊಂಡು ಬರುವಂಥ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನರೇಂದ್ರ ಮೋದಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಈ ಕುರಿತಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಯಾರು ಕೂಡ ಭಯಪಡೋದು ಬೇಡ, ನಾವು ನಿರಂತರವಾಗಿ ಭಾರತೀಯರು ಯಾರ್ಯಾರಲ್ಲಿ ಸಿಲುಕಿಕೊಂಡಿದ್ದಾರೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ನಾವು ಇಸ್ರೇಲ್ ಮತ್ತು UAE ಅಧ್ಯಕ್ಷರ ಜೊತೆಗೆ ನಾವು ಮಾತಾಡಿ ಅವರಿಗೆ ಭಾರತೀಯರು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದೀವಿ ಅನ್ನೋದ್ರ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡೋ ಮೂಲಕ ಒಂದು ಕ್ಲಾರಿಟಿಯನ್ನು ದೇಶವಾಸಿಗಳಿಗೆ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಇರುವಂಥ ಭಾರತೀಯರಿದ್ದಾರಲ್ಲ, ಆ ಭಾರತೀಯರು ಅವರ ಕುಟುಂಬದವರು ಈಗ ಆತಂಕದಲ್ಲಿದ್ದಾರೆ. ಹಿಂಗೆಲ್ಲ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.